ಹಾಯ್ ನಮಸ್ಕಾರ. ಟ್ರೇಡರ್ ಜ್ಯೋತಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಯಾವ ಒಂದು ಟಾಪಿಕ್ ಬಗ್ಗೆ ಒಂದ್ ಸ್ವಲ್ಪ ಚರ್ಚೆಯನ್ನ ಮಾಡೋಣ ಅಂದ್ರೆ ಇವತ್ತು ವೀಕ್ಲಿ ಹೋಲ್ಡಿಂಗ್ ಮಾಡುವವರ ಸಲುವಾಗಿ ಒಂದು ವಿಡಿಯೋನ ಮಾಡ್ತಾ ಇದೀನಿ. ಇವತ್ತು ರವಿವಾರ, ನಾಳೆ ಸೋಮವಾರದಿಂದ ಶುಕ್ರವಾರ ತನಕ ನೀವೇನಾದ್ರೂ ವೀಕ್ಲಿ ಹೋಲ್ಡಿಂಗ್ ಮಾಡ್ಬೇಕಂತ ಏನಾದ್ರೂ ಒಂದು ಸ್ಟಾಕ್ ಅನ್ನ ಹುಡುಕಾಡ್ತಾ ಇದ್ರಿ, ಅವರಿಗೆ ಈ ಒಂದು ಬಿಗ್ನರ್ಸ್ಗೆ ಸ್ವಲ್ಪ ನನ್ನ ಈ ಒಂದು ವಿಡಿಯೋದಿಂದ ಹೆಲ್ಪ್ ಆಗ್ಬೋದು. ಅದರ ಸಲುವಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ವೀಕ್ಲಿ ಹೋಲ್ಡಿಂಗ್ ಅಂತಂದ್ರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಾವು ಚರ್ಚೆಯನ್ನ ಮಾಡೋದಾದ್ರೆ, ಇದರಲ್ಲಿ ನಾವು ಯಾವ ಒಂದು ಟೈಮ್ ಫ್ರೇಮ್ ಅನ್ನ ಯೂಸ್ ಮಾಡ್ಬೇಕಂದ್ರೆ, ನಾವು ಈಗ ಡೇ ಡೇ ಟೈಮ್ ಫ್ರೇಮ್ ಅನ್ನ ನಾವು ಅಂದ್ರೆ ಒಂದು ದಿನಕ್ಕೆ ಒಂದು ಕ್ಯಾಂಡಲ್ ಈ ತರ ಇದರಲ್ಲಿ ಡೇ ಟೈಮ್ ಫ್ರೇಮ್ ಅನ್ನ ನಾವು ಯೂಸ್ ಮಾಡ್ತೀವಿ ಈಗ ವೀಕ್ಲಿ ಹೋಲ್ಡಿಂಗ್ ಮಾಡ್ಬೇಕು ಆದ್ರೆ. ಮತ್ತೆ ಇದ್ರಲ್ಲಿ ನಾವು ಎಷ್ಟು ದಿನಗಳವರೆಗೆ ಇದರಲ್ಲಿ ವೀಕ್ಲಿ ಹೋಲ್ಡಿಂಗ್ ಅನ್ನ ಮಾಡಬಹುದು ಅನ್ನೋದಾದ್ರೆ, ನಿಮಗೆ ಯಾವಾಗ ಪ್ರಾಫಿಟ್ ಬರ್ತದೆ ಅಲ್ಲಿವರೆಗೆ ನೀವು ಇದನ್ನು ಬಿಡ್ಬೋದು. ಒಂದು ವಾರ, 15 ದಿನ, 1 ತಿಂಗಳ, 2 ತಿಂಗಳ, 3 ತಿಂಗಳ, 6 ತಿಂಗಳ, ಈ ತರ ನಿಮ್ಗೆ ಯಾವಾಗ ಇದರಲ್ಲಿ ಪ್ರಾಫಿಟ್ ಬರ್ತದಲ್ಲ ಅವಾಗ ನೀವು ಇದರಲ್ಲಿ ಎಕ್ಸಿಟ್ ಅನ್ನ ಮಾಡ್ಕೋಬಹುದು. ಈ ತರ ನಮಗೆ ತುಂಬಾ ವೀಕ್ಲಿ ಹೋಲ್ಡಿಂಗ್ ಏನು ಟ್ರೇಡಿಂಗ್ ಏನು ಮಾಡ್ತಿರ್ತಿರಲ್ಲ, ಒಳ್ಳೆ ಇದರಲ್ಲಿ ನಮ್ಗೆ ಟೈಮ್ ಸಿಗೋದ್ರಿಂದ ನಮ್ಗೆ ಲಾಸ್ ಅನ್ನೋದು ಸ್ವಲ್ಪ ಕಮ್ಮಿ ಆಗ್ತದೆ, ಲಾಸ್ ಆಗೋದಿಲ್ಲ. ಅದಕ್ಕಾಗಿ ಈಗೇನ ಸೋಮವಾರ ನಾಳೆದಿಂದ ನೀವು ಒಂದು ವೀಕ್ಲಿ ಹೋಲ್ಡಿಂಗ್ ಅನ್ನ ಮಾಡ್ಬೇಕು ಅನ್ಕೊಂಡವ್ರು ಏನಾದ್ರೂ ಈಗ ಸ್ಟಾಕ್ ಅನ್ನ ಹುಡುಕಾಡ್ತಾ ಇದ್ರಿ, ಅವ್ರಿಗೆ ಇದೇನು ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಂತ ಏನ್ ಸ್ಟಾಕ್ ಇದೆಯಲ್ಲ, ಇದೊಂದು ಒಳ್ಳೆ ಸ್ಟಾಕ್ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ಬೈಯಿಂಗ್ ಅಲ್ಲಿ ಬಂದು ನಿಂತಿರುವ ಸ್ಟಾಕ್ ಆಗಿದೆ. ಬೈಯಿಂಗ್ ಅಲ್ಲಿ ಬಂದಿರೋ ಸ್ಟಾಕ್ ಇರೋದ್ರಿಂದ ಇದರಲ್ಲಿ ನೀವೇನಾದ್ರೂ ಬಾಯನ್ನ ಮಾಡಿದ್ರೆ ಒಳ್ಳೆ ಅಮೌಂಟ್ ಅನ್ನು ಇದರಲ್ಲಿ ಅರ್ನ ಮಾಡ್ಬೋದು. ಅದಕ್ಕಾಗಿ ನಾವು ಇದ್ರಲ್ಲಿ ಎಲ್ಲಿ ಬೈ ಮಾಡ್ಬೇಕು, ಎಲ್ಲಿ ಎಕ್ಸಿಟ್ ಅನ್ನ ಮಾಡ್ಕೋಬೇಕು ಅನ್ನೋದೇ ನಮಗೊಂದು ಇದರಲ್ಲಿ ಇರುವ ಪಾಯಿಂಟ್. ಅದಕ್ಕಾಗಿ ನೀವು ಇದನ್ನು ಪೂರ್ತಿಯಾಗಿ ವಿಡಿಯೋನ ನೀವು ನೋಡಿದ್ರೆ ಇದ್ರ ಬಗ್ಗೆ ನಿಮಗೆ ಎಲ್ಲಿ ಬೈ ಮಾಡ್ಬೇಕು, ಎಲ್ಲಿ ಎಕ್ಸಿಟ್ ಅನ್ನ ಹಾಕ್ಬೇಕು, ನಮ್ಗೆ ಎಷ್ಟು ಪಾಯಿಂಟ್ಗಳವರೆಗೆ ನಾವು ಇದರಲ್ಲಿ ಅದನ್ನ ಮಾಡ್ಬೋದು ಅನ್ನೋದು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ನಿಮ್ ಮುಂದೆನೆ ನಿಮ್ಗೆ ತಿಳಿಸಿ ಕೊಡ್ತೀನಿ ಯಾವ ರೀತಿಯಾಗಿ ಅನ್ನೋದು. ಅದಕ್ಕಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಏನ್ ಸ್ಟಾಕ್ ಇದೆಯಲ್ಲ, ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಂತ ಹೇಳಿ ಏನ್ ಸ್ಟಾಕ್ ಇದೆಯಲ್ಲ, ಈಗ ಇದರಲ್ಲಿ ನಾವೀಗ ಟ್ರೆಂಡ್ ಲೈನ್ ಅನ್ನ ಹಾಕೋಣ. ಪ್ಯೂರ್ ಪ್ರೈಸ್ ಆಕ್ಷನ್ ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಅವಾಗ ನಮ್ಗೆ ಗೊತ್ತಾಗ್ತದೆ ಏನ್ ಮಾಡ್ಬೇಕನ್ನೋದು. ಈ ರೀತಿಯಾಗಿ ನಾವೊಂದೇನಿಲ್ಲಿ ಪ್ರೈಸ್ ಆಕ್ಷನ್ ಅಂತ ಪ್ಯೂರ್ ಪ್ರೈಸ್ ಆಕ್ಷನ್ ಹಾಕೊಂಡೆ. ಈಗ ನೋಡ್ರಿ ಈಗ ಏನಾಗಿದೆಯಪ್ಪ ಮಾರ್ಕೆಟ್ ನಲ್ಲಿ ಅನ್ನೋದಾದ್ರೆ, ಈಗ ಹೋದ ವಾರ ಈ ತರ ಮಾರ್ಕೆಟ್ ಏರ್ಪೋರ್ಟ್ ಹೋಗಿದೆ. ಈಗ ಏರ್ಪೋರ್ಟ್ ಹೋಗಿ ಇಲ್ಲಿ ಬ್ರೇಕ್ಔಟ್ ಆಗಿದೆ. ಈಗ ಇಲ್ಲಿ ಬ್ರೇಕ್ಔಟ್ ಆಗಿದೆ ಅಂದ್ರೆ ಈಗ ಇದೇನ್ ನಾ ಈಗ ಪ್ರೈಸ್ ಆಕ್ಷನ್ ಹಾಕಿದ್ದೀನಿಲ್ಲ, ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಹೇಗೆ ಈಗ ಈ ಈ ತರ ಯಾವ ರೀತಿಯಾಗಿ ಇಲ್ಲಿ ಫೇಲ್ ಆಗಿದೆ ಅನ್ನೋದನ್ನ ಈ ಲೈನಿಗೆ ಏನ್ ಟಚ್ ಆದ್ಮೇಲೆ ಈ ತರ ರೆಸ್ಟೆಂಟ್ ಲೈನ್ ಏನಿದೆ ಅಲ್ಲ, ಇಲ್ಲಿ ಬಂದು ಈ ತರ ಟಚ್ ಆದ್ಮೇಲೆ ಮಾರ್ಕೆಟ್ ಇಲ್ಲಿ ಈ ತರ ಬಿತ್ತು. ಆಮೇಲೆ ನೆಕ್ಸ್ಟ್ ಇಲ್ಲಿ ಕೂಡ ಇದೇನ್ ರೆಸ್ಟೆಂಟ್ ಲೈನಿಗೆ ಇಲ್ಲಿ ಟಚ್ ಆಗಿ ಕೆಳಗಡೆ ಈ ತರ ಮಾರ್ಕೆಟ್ ಬಿದ್ದಿದೆ. ಮತ್ತು ಇಲ್ಲಿನೂ ಕೂಡ ಅದೇ ರೀತಿಯಾಗಿ ಮಾರ್ಕೆಟ್ ವರ್ಕ್ ಅನ್ನ ಮಾಡಿದೆ. ಇದು ಫಸ್ಟ್ ಇಲ್ಲಿ ಅದೇ ರೀತಿಯಾಗಿ ಇಲ್ಲಿ ಕೂಡ ಮಾಡಿದೆ. ಆದ್ರೆ ಈ ವಾರ ಏನಾಗಿದೆ, ಬ್ರೇಕ್ಔಟ್ ಈ ಬ್ರೇಕ್ಔಟ್ ಕೊಟ್ಟಿದೆ ನೋಡಿ. ಮಾರ್ಕೆಟ್ ಬ್ರೇಕ್ಔಟ್ ಆಗಿದೆ ಅಂದ್ರ ಈಗ ಏನ್ ಆಗ್ತದಪ್ಪ, ಈ ವಾರ ಈ ಪ್ರತಿಯೊಂದರಲ್ಲಿ ಬ್ರೇಕ್ ಡೌನ್ ಆದಾಗ ಮಾರ್ಕೆಟ್ ಹೀಗೆ ಬೀಳ್ಕೊತಾ ಬಂದಿದೆ. ಆದ್ರೆ ಈ ವಾರ ಬ್ರೇಕ್ಔಟ್ ಆಗಿದೆ. ಈಗ ಬ್ರೇಕ್ಔಟ್ ಆಗಿದೆ ಅಂದ್ರ ಮಾರ್ಕೆಟ್ ನಮ್ಗೆ ಇಲ್ಲಿ ಸ್ಟ್ರಾಂಗ್ ಆಗಿ ಮೇಲ್ಗಡೆ ಹೋಗುದಿದೆ ಅಂದ್ರೆ ಏರುತ್ತದೆ ಅನ್ನೋದು ನಮ್ಗೆ ಇಲ್ಲೊಂದು ಸಿಗ್ನಲ್ ಕೊಟ್ಟಿದೆ. ಈಗ ಸ್ಟ್ರಾಂಗ್ ಆಗಿ ನೋಡಿ, ರೀಟೆಸ್ಟ್ ಕೂಡ ಇಲ್ಲಿ ತಗೊಂಡಿದೆ. ಈ ತರ ಹೋಗಿ ರೀಟೆಸ್ಟ್ ಕೂಡ ಇಲ್ಲಿ ತಗೊಂಡಿದೆ. ಮಾರ್ಕೆಟ್ ಈಗ ಏರುದದ.
ಹಂಗಾದ್ರೆ ನಾವು ಈ ವಾರನಲ್ಲಿ ಈಗ ಸೋಮವಾರ ನಾವು ಇದರಲ್ಲಿ ಬಾಯನ್ನ ಆರಾಮ್ಸೆ ನೀವು ಒಂದು ಬೈ ಟ್ರೇಡ್ ಅನ್ನ ತಗೊಂಡ್ರೆ ಒಂದು ಒಳ್ಳೆಯ ಅಮೌಂಟ್ ಅನ್ನ ಇದರಲ್ಲಿ ನೀವು ಮಾಡ್ಕೋಬಹುದು. ನೀವೀಗ ಎಲ್ಲಿದಿಂದ ನಾವು ಬೈ ಮಾಡ್ಬೇಕಪ್ಪ ಅನ್ನೋದೇನಾದ್ರು ಒಂದು ಕನ್ಫ್ಯೂಷನ್ ಇರ್ತದಲ್ಲ. ಈಗ ನೋಡ್ರಿ, ಈಗ ಏನಾಗಿದೆ ಇಲ್ಲಿ ಈ ರೀತಿಯಾಗಿ ಈಗ ಎಷ್ಟಿದು ಯಾವ ಪಾಯಿಂಟಿಗೆ ಅಂದ್ರೆ 1252. ಇದು ನಿಮಗೆ ಕನ್ಫ್ಯೂಷನ್ ಆಗ್ತದೆ. ಲೈನ್ ಅಲ್ಲಿ ಈಗ ಎಲ್ಲಿ ಮಾರ್ಕೆಟ್ 1251ಕ್ಕೆ ಇಲ್ಲಿ ಮಾರ್ಕೆಟ್ ಏನೀಗ ಇಲ್ಲಿ ಬಂದಿದೆಯಲ್ಲ, ನಾವೀಗ ಎಲ್ಲಿ ತನಕ ನಮ್ಮ ಎಕ್ಸಿಟ್ ಪಾಯಿಂಟ್ ಎಲ್ಲಿ ಆಗಿರ್ಬೇಕಂದ್ರೆ ನಮ್ ಎಕ್ಸಿಟ್ ಪಾಯಿಂಟ್ ಈಗ ಇದು ಆಗಿರ್ತದೆ. ನೀವೇನಾದ್ರೂ 1251 ಇಲ್ಲಿಗೇನಾದ್ರೂ ಇದ್ರ ಮೇಲೆ ನೀವು ಒಂದು ಟ್ರೇಡ್ ಅನ್ನ ತಗೊಂಡ್ರ ನೀವು 1281 ಇಲ್ಲಿಗೆ ನಿಮ್ಮ ಎಕ್ಸಿಟ್ ಪಾಯಿಂಟ್ ಆಗಿರ್ತದೆ. ಅದಕ್ಕಿಂತ ಒಂದ್ 2 ಪಾಯಿಂಟ್ ಮೊದಲೇ ನೀವು ಎಕ್ಸಿಟ್ ಅನ್ನ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಅದಕ್ಕಾಗಿ ನಾವಿಲ್ಲಿ ಏನು 1251ಕ್ಕೆ ಇಲ್ಲಿ ನಮ್ಮ ಒಂದು ಕ್ಯಾಂಡಲ್ ಏನ್ ಕ್ಲೋಸ್ ಆಗಿದೆಯಲ್ಲ, ಇಲ್ಲಿ ನೀವು ನಾಳೆ ಇಲ್ಲಿ ಈ ತರ ಒಂದು ನೀವು ಇದು ಟ್ರೇಡ್ ಅನ್ನ ತಗೊಂಡ್ರ ಬಾಯನ್ನ ಮಾಡಿದ್ರೆ ನಿಮ್ಗೆ ಎಷ್ಟು ಪಾಯಿಂಟ್ ಗಳವರೆಗೆ ಇಲ್ಲಿ ನಿಮ್ಗೆ ಸಿಗ್ತದ ಹೇಳಿ ಹೇಳೋದಾದ್ರೆ 1251 ಇಲ್ಲಿಂದ ಇಲ್ಲಿಗೆ ನಿಮಗೆ ಒಂದು 29 ಪಾಯಿಂಟ್ ಗಳವರೆಗೆ ನೀವು ಇಲ್ಲಿ ಅರ್ನ್ ಅನ್ನ ಮಾಡಬಹುದು. 29-30 ಪಾಯಿಂಟ್ ಗಳವರೆಗೆ ಇಲ್ಲಿ ನೀವು ಅರ್ನ್ ಅನ್ನ ಮಾಡಬಹುದು. ಇದು ನಿಮ್ಮ ಫಸ್ಟ್ ಟಾರ್ಗೆಟ್ ಆಗಿರ್ತದೆ. ಈಗ ಬರೋಣ 1281 ಇಲ್ಲಿ ನೀವು ಎಕ್ಸಿಟ್ ಅನ್ನ ಮಾಡ್ಕೋಬಹುದು. 1251ರಲ್ಲಿ ಇಲ್ಲಿ ನೀವು ಬಾಯನ್ನ ಮಾಡಿದ್ರೆ 1281ಕ್ಕೆ ನೀವು ಎಕ್ಸಿಟ್ ಅನ್ನ ಮಾಡ್ಕೋಬೇಕು. ಆಮೇಲೆ ನೀವು ನೆಕ್ಸ್ಟ್ ಇದು ಫಸ್ಟ್ ಟಾರ್ಗೆಟ್ ನಿಮ್ದು ಇಲ್ಲಿಗಾಯ್ತು. ನೆಕ್ಸ್ಟ್ ಟಾರ್ಗೆಟ್ ನಿಮ್ದು ಎಲ್ಲಿ ನಾವು ಮಾಡ್ಬೇಕಂದ್ರೆ ನಿಮ್ದು ನೆಕ್ಸ್ಟ್ ಟಾರ್ಗೆಟ್ 1314, 1314 ಇಲ್ಲಿಗೆ ನಿಮ್ಮ ಸೆಕೆಂಡ್ ಟಾರ್ಗೆಟ್ ಇಲ್ಲಿ ಆಗಿರ್ತದೆ. ನೀವು ಏನಾದ್ರೂ ಇಲ್ಲಿ ಫಸ್ಟ್ ಟಾರ್ಗೆಟ್ ಡನ್ ಆದ್ಮೇಲೆ ಇದೇನಿದೆ ಅಲ್ಲ, ಇದು ರೆಸ್ಟೆಂಟ್ ಲೈನ್ ಏನಿದೆಯಲ್ಲ, ಇದ್ರ ಮೇಲೆ ಮತ್ತೊಂದು ಗ್ರೀನ್ ಕಲರ್ ಕ್ಯಾಂಡಲ್ ಕ್ಲೋಸ್ ಆದಾಗ ಮತ್ತೊಂದು ನೀವು ಬೈ ಟ್ರೇಡ್ ಅನ್ನ ತಗೊಂಡ್ರೆ ನಿಮ್ ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿ 1314ಕ್ಕೆ ನೆಕ್ಸ್ಟ್ ಟಾರ್ಗೆಟ್ ನಿಮ್ದು ಇಲ್ಲಿಗೆ ಆಗಿರ್ತದೆ. ಇಲ್ಲಿ ಬಂದ್ಮೇಲೆ ನೀವು ಅದನ್ನ ಎಕ್ಸಿಟ್ ಮಾಡ್ಕೋಬೇಕಾಗಿರ್ತದೆ. ಈ ರೀತಿಯಾಗಿ ನಿಮ್ಮ ಸೆಕೆಂಡ್ ಟಾರ್ಗೆಟ್ ನಲ್ಲಿ ನಿಮ್ಗೆ ಎಷ್ಟು ಪಾಯಿಂಟ್ ಗಳವರೆಗೆ ಸಿಗಬಹುದು ಅಂತಂದ್ರೆ ಇಲ್ಲಿನೂ ಕೂಡ ನಿಮ್ಗೆ ಒಂದು 25-26 ಪಾಯಿಂಟ್ ಗಳವರೆಗೆ ನಿಮ್ಗೆ ಇಲ್ಲಿ ಸೆಕೆಂಡ್ ಟಾರ್ಗೆಟ್ ನಲ್ಲಿ ನಿಮ್ಗೆ ಸಿಗ್ತದೆ. ಅದಕ್ಕಾಗಿ ಇದೊಂದು ಒಳ್ಳೆಯ ಈಗ ಬ್ರೇಕ್ಔಟ್ ಆಗಿರೋ ಒಂದು ಸ್ಟಾಕ್ ಆಗಿರೋದ್ರಿಂದ ನಾ ಇದನ್ನು ಒಂದು ಈಗ ನನ್ನ ವಾಟ್ಸಪ್ ನಲ್ಲಿ ನಾನು ಸರ್ಚ್ ಮಾಡಿದಾಗ ನನಗೆ ಇದೊಂದು ಒಳ್ಳೆ ಸ್ಟಾಕ್ ಅನಿಸ್ತು. ಅದಕ್ಕಾಗಿ ನಿಮ್ಗೆ ಈ ವಿಡಿಯೋದಿಂದ ಸ್ವಲ್ಪ ಹೆಲ್ಪ್ ಆಗ್ಬಹುದು ಅನ್ನೋ ಉದ್ದೇಶದಿಂದ ನಾ ಇದೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ನನ್ನ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ನಂದು ಒಂದು ಸ್ಟ್ರಾಂಗ್ ಆದ ಒಂದು ವಿಡಿಯೋ ಆಗಿದೆ. ಅದಕ್ಕಾಗಿ ನೀವು ನಾಳೆ ಇದರಲ್ಲಿ ಒಂದು ಬೈ ಟ್ರೇಡ್ ಅನ್ನ ತಗೊಂಡ್ರೆ ಒಂದು ಒಳ್ಳೆಯ ಅಮೌಂಟ್ ಅನ್ನು ನೀವು ಇದರಲ್ಲಿ ಅರ್ನ್ ಮಾಡಬಹುದು. ಈ ರೀತಿಯಾಗಿ ಗೋದ್ರೇಜ್ ನಾಳೆ ವರ್ಕ್ ಅನ್ನ ಮಾಡ್ಲಿದೆ. ಈ ಒಂದು ನನ್ನ ವಿಡಿಯೋದಿಂದ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗಿದ್ರೆ ನೀವು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.